ವರ್ಷದ ಎಲ್ಲಾ ಸಮಯದಲ್ಲಿ ಸುಲಭವಾಗಿ ಸಿಗುವಂತಹ ಹಣ್ಣು ಅಂದ್ರೆ ಅದು ಬಾಳೆಹಣ್ಣು. ಬಹುಶಃ ಜನಸಾಮಾನ್ಯರ ಕೈಗೆ ಸುಲಭವಾಗಿ ಎಟುಕುವಂತಹ ಕೆಲವು ಹಣ್ಣುಗಳಲ್ಲಿ ಬಾಳೆಹಣ್ಣು ಕೂಡ ಒಂದು. ಇದು ತಿನ್ನೋದಕ್ಕೂ ಕೂಡ ಸುಲಭ. ಇಂಥ ಬಾಳೆಹಣ್ಣನ್ನು ಪ್ರತಿನಿತ್ಯ ತಿನ್ನೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ. ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಾಳೆಹಣ್ಣಿನಲ್ಲಿ ವಿಟಮಿನ್ ಸಿ, ಫಾಲೇಟ್, ಮ್ಯಾಗ್ನೇಷಿಯಂ, ಕಾಪರ್, ವಿಟಮಿನ್ B6 ಈ ರೀತಿಯ ಅನೇಕ ಪೋಷಕಾಂಶಗಳಿವೆ. ಇದಲ್ಲದೆ ಇದರಲ್ಲಿ ನಾರಿನಂಶ ಸ್ವಲ್ಪ ಜಾಸ್ತಿನೇ ಇದೆ, ಕೊಬ್ಬಿನಾಂಶ ತುಂಬಾ ಕಡಿಮೆ ಇದೆ. ಬಾಳೆಹಣ್ಣನ್ನು ನಿಯಮಿತವಾಗಿ ತಿನ್ನುವುದರಿಂದ ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿರುವ ಪೊಟ್ಯಾಸಿಯಮ್ಮು, ಮ್ಯಾಗ್ನೇಷಿಯಮ್ಮು ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ. ಬ್ಲಡ್ ಪ್ರೆಷರ್ ಅಥವಾ ಬಿಪಿನ ಹತೋಟಿಯಲ್ಲಿಡುವುದಕ್ಕೂ ಈ ಬಾಳೆಹಣ್ಣು ಸಹಾಯ ಮಾಡುತ್ತೆ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಬಾಳೆಹಣ್ಣು ನಮ್ಮ ಜೀರ್ಣಶಕ್ತಿಗೆ, ನಮ್ಮ ಹೊಟ್ಟೆಯ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಮಲಬದ್ಧತೆಯ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ಹೋಗಲಾಡಿಸುವುದಕ್ಕೂ ಸಹಾಯ ಮಾಡುತ್ತೆ. ಆಸಿಡಿಟಿ ಇರುವವರಿಗೂ ತುಂಬಾ ಒಳ್ಳೆಯದು. ಆದರೆ ಜಾಸ್ತಿ ಹಣ್ಣಾಗಿರುತ್ತದಲ್ಲ, ಅಂಥದ್ನೆಲ್ಲ ತಿನ್ಬೇಡಿ. ಹದವಾಗಿ ಹಣ್ಣಾಗಿದ್ದರೆ ಒಳ್ಳೆಯದು. ಇನ್ನು ಗರ್ಭಿಣಿ ಸ್ತ್ರೀಯರಿಗೂ ಈ ಬಾಳೆಹಣ್ಣಿನಲ್ಲಿರುವ ಪೋಷಕಾಂಶವು ತುಂಬಾ ಒಳ್ಳೆಯದು. ಮತ್ತೆ ಗರ್ಭಿಣಿಯರಿಗೆ ಬೆಳಿಗ್ಗೆ ಏನಾದರೂ ವಾಂತಿಯಾದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗೆ ಸ್ನೇಹಿತರೆ, ನೀವೇನಾದರೂ ರಕ್ತಹೀನತೆ ಅಥವಾ ಅನಿಮಿಯದಿಂದ ಬಳಲುತ್ತಿದ್ದರೆ, ನಿಮಗೆ ತುಂಬಾ ಸುಸ್ತಾಗುತ್ತಿರುತ್ತೆ, ತಲೆ ಕೂದಲು ಉದುರ್ತಾ ಇರುತ್ತೆ, ಎಲ್ಲೆಂದರಲ್ಲಿ ನಿದ್ದೆ ಬರುತ್ತೆ, ನಿಮ್ಮ ಕಣ್ಣು ಕೆಳಗಡೆ ಎಲ್ಲ ಕಪ್ಪಾಗಿರುತ್ತೆ, ಆ ಥರ ಏನಾದರೂ ಇದ್ದರೆ ನೀವು ಬಾಳೆಹಣ್ಣು ತಿನ್ನುವುದರಿಂದ ಖಂಡಿತ ಆ ಸಮಸ್ಯೆಯನ್ನು ಹೋಗಲಾಡಿಸಬಹುದು. ಇನ್ನು ಶೀತ ಜ್ವರ ಏನಾದರೂ ಬಂದಿದ್ರೆ ಆ ಟೈಮಲ್ಲಿ ಶೀತ ಜ್ವರನ ಹೊಡೆದೋಡ್ಸೋಕ್ಕೂ ಈ ಬಾಳೆಹಣ್ಣು ಶಕ್ತಿ ಕೊಡುತ್ತೆ. ಆದ್ರೆ ನೀವು ಶೀತ ಪ್ರವೃತ್ತಿಯವರು ಆಗಿದ್ರೆ ರಾತ್ರಿ ಟೈಮಲ್ಲಿ ಬಾಳೆಹಣ್ಣನ್ನು ತಿನ್ನದೇ ಇರುವುದು ಸೂಕ್ತ. ಬಾಳೆಹಣ್ಣಿನಲ್ಲಿರುವಂತಹ ನಾರಿನಂಶ, ಪೊಟ್ಯಾಸಿಯಮ್ಮು ಈ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಬಾಳೆಹಣ್ಣನ್ನು ನಾವು ಎನರ್ಜಿ ಬೂಸ್ಟರ್ ಅಂತಾನೆ ಹೇಳಬಹುದು. ನೀವು ಯಾವುದೇ ಕೆಲಸ ಅಥವಾ ಎಕ್ಸರ್ಸೈಜ್ ಮಾಡಿ ಬಂದಾಗ ಒಂದೇ ಒಂದು ಬಾಳೆಹಣ್ಣು ತಿಂದರೆ ಹೊಟ್ಟೆ ಫುಲ್ ಆಗುತ್ತೆ. ಜೊತೆಗೆ ವೇಟ್ ಲಾಸ್ಗೂ ಕೂಡ ಈ ಬಾಳೆಹಣ್ಣು ಸಹಾಯ ಮಾಡುತ್ತೆ. ಸಕ್ಕರೆ ಕಾಯಿಲೆ ಇರೋರ್ಗೂ ಕೂಡ ಇದರಲ್ಲಿರುವ ನಾರಿನಂಶ, ಲೋ ಗ್ಲೈಸೆಮಿಕ್ಸ್ ಇಂಡೆಕ್ಸು ತುಂಬಾ ಒಳ್ಳೆಯದು. ಆದರೆ ಅದು ಹೀಗೆ ಹದವಾಗಿ ಹಣ್ಣಾಗಿರಬೇಕು. ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಹಣ್ಣನ್ನು ತಿನ್ನಬೇಕು, ಜಾಸ್ತಿ ಆಗದೆ ಹೋದರೆ ಆಯ್ತು. ಇನ್ನು ಈ ಬಾಳೆಹಣ್ಣಿನಲ್ಲಿ ಅನೇಕ ಖಾದ್ಯಗಳನ್ನು ತಯಾರಿಸಬಹುದು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡುವುದರ ಜೊತೆ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.